ಡಿಕೆ ಶಿವಕುಮಾರ್ ಇಂದು ಕಳೆದ 4 ದಶಕಗಳಿಂದ ಏನು ಕಾಂಗ್ರೆಸ್ಗಾಗಿ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಟ್ರಬಲ್ ಶೂಟರ್ ಆಪತ್ ಬಾಂಧವ ಅಂತ ಹೇಳುವಂಥ ಡಿಕೆ ಶಿವಕುಮಾರ್ ಅವರು ಈಗ CM ಆಗ ಸುಯೋಗ ಬಂದಿದೆ. ನಮ್ಮ ಕನ್ನಡಿಗರಿಗೆಲ್ಲ ಬಹಳ ಖುಷಿಯಾದಂಥ ವಿಚಾರ. ಯಾಕೆ ಅಂದರೆ ಕಳೆದ 3 ವರ್ಷ 2 ವರ್ಷ ಸಿದ್ದರಾಮಯ್ಯ ಅವರಿಗೆ 2 ವರ್ಷ DK ಅವರಿಗೆ ಅಂತ ಮಾತುಕತೆ ಆಗಿತ್ತು. ಆದರೂ ಸಹ 6 ತಿಂಗಳು ತಡವಾಗಿದೆ. ಸಿದ್ದರಾಮಯ್ಯನವರು JDSನಿಂದ ಕಾಂಗ್ರೆಸ್ಗೆ ಬಂದು ವಲಸಿಗರಾಗಿ 5 ವರ್ಷ ಸಂಪೂರ್ಣ ಅಧಿಕಾರನ ಅನುಭವಿಸಿದರು. ಜೊತೆಗೆ ಈಗ 3 ವರ್ಷನೂ ವಹಿಸಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ ಬಿಟ್ಕೊಡ್ತಾ ಇದ್ದಾರೆ. ಹಾಗೂ DK ಶಿವಕುಮಾರ್ ಅವರ ಏನು 40 ವರ್ಷಗಳಿಂದ ಕನಸು ಕಾಣ್ತಾ ಇದ್ರು ಆ ಸುಯೋಗ ಬಂದಿದೆ. DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲ ಕನ್ನಡ ನಾಡಿನ ನೆಲ ಜಲ ಭಾಷೆಗಳ ಬಗ್ಗೆ ಹಾಗೂ ಬಡವರ ಬಗ್ಗೆ ಒಳ್ಳೆ ಏನು ಈಗ ಇದನ್ನ ಕೊಡ್ತಾ ಇದ್ದಾರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗಲಿ, ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಲಿ. ಈ ದಿನ ನಿಜಕ್ಕೂ ಅವರಿಗೆ ಸಲ್ಲಬೇಕಾದಂಥದ್ದು. ಯಾಕಂದರೆ ಕಳೆದ 40 ವರ್ಷಗಳಿಂದ ಭಾಳ ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಅದರಲ್ಲೂ ರಾಜ್ಯಾಧ್ಯಕ್ಷರಾದಂಥ ಸಮಯದಲ್ಲಿ ಈಗ ಅಧಿಕಾರಕ್ಕೆ ಬರುವಂಥ ಸಮಯದಲ್ಲಿ ಏನು ಅವರು ಮೊದಲೇ ಹೇಳೋದು ಚುನಾವಣೆಗೆ ಮುಂಚೆ 135 ಸೀಟ್ ಮೇಲೆ ಗೆಲ್ತೀವಿ ಅಂತ. ಹಂಗೆ ಹೇಳಿ ಗೆದ್ದಂಥ ಏಕೈಕ ವ್ಯಕ್ತಿ DK ಶಿವಕುಮಾರ್ ಅವರು ಈಗ ಆದಷ್ಟು ಬೇಗ ಇಂದು ನಾಳೆನೇ ಪ್ರಮಾಣ ವಚನ ಸ್ವೀಕರಿಸಲಿ ಅಂತ ಯಾವುದೇ ವಿಘ್ನಗಳಿಲ್ಲದೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟು ಯಾವುದೇ ವಿಘ್ನಗಳಿಲ್ಲದೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಾವು ಇಂದು 101 ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ 101 ತೆಂಗಿನಕಾಯಿಯನ್ನು ಹೊಡೆಯೋದ್ರ ಮುಖಾಂತರ ಅವರು ಬೇಗ ಇಂದು ಅಥವಾ ನಾಳೆನೇ ಪ್ರಮಾಣ ವಚನ ಸ್ವೀಕರಿಸಲಿ ಅಂತ ನಾವು ಆವರಿಸ್ತಾ ಇದ್ದೇವೆ. ನಾಡಿನ ದೇವತೆ ಚಾಮುಂಡೇಶ್ವರಿಯ ದಿನವಾದಂಥ ಶುಕ್ರವಾರನೇ ಅವರು ಪ್ರಮಾಣ ವಚನ ಸ್ವೀಕರಿಸಲಿ ಅಂತ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ದೇವಸ್ಥಾನದಲ್ಲಿ